ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಯಾರ್ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನಾವು ನೋಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಸಿಗ್ತಾ ಇಲ್ಲವೋ ಎಂಬುದರ ಬಗ್ಗೆ ಅನುಮಾನ ನನಗೆ ಸೃಷ್ಟಿಯಾಗಿದೆ. ಒಂದು ಶಿಕ್ಷಣ, ಒಂದು ಪಠ್ಯಪುಸ್ತಕ, ಒಂದು ಸಂಸ್ಥೆ, ಒಂದು ರಾಜ್ಯ, ಒಂದು ದೇಶ, ಈ ಎಲ್ಲಗಳಲ್ಲಿ ಸಂಸ್ಥೆಗಳಲ್ಲಿ ಅವರೇ ಆದಂತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡಿ ರಚಿತವಾದ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಮತ್ತು ಹಲವು ರೀತಿಯ ಬುಕ್ಕುಗಳ ಬಗ್ಗೆ ಆಗ್ತಿರ್ತಕ್ಕಂಥ ಜನಗಳಿಗೆ ಲಾಭ ಏನು? ಇವತ್ತು 1ನೇ ತರಗತಿಯಿಂದ 10, 11, 12 ಡಿಗ್ರಿ, ಡಬಲ್ ಡಿಗ್ರಿ ಎಲ್ಲ ರೀತಿಯಾದಂತಹ ಮುಗಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಕೆಲಸವಿಲ್ಲ, ಸರಿಯಾದಂಥ ವೇತನ ಇಲ್ಲ, ಸರಿಯಾದ ವಸತಿ ಇಲ್ಲ, ಅವ್ರಿಗೆ ಆದಂಥ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಏನಪ್ಪ ಅಂದರೆ, ಹಾಗೆ ಇವತ್ತು ಡಿಗ್ರಿ ಓದಿದ್ರು ಕೆಲಸ ಸಿಗ್ತಾಯಿಲ್ಲ, ಡಬಲ್ ಡಿಗ್ರಿ ಮುಗಿಸಿದ್ರು ಕೆಲಸ ಸಿಗ್ತಾಯಿಲ್ಲ, ಕೆಲಸ ಸಿಕ್ಕರೂ ಕೂಡ ಸರಿಯಾಗಿ ಸಂಬಳ ಸಿಗ್ತಾಯಿಲ್ಲ, ಸಂಬಳ ಸಿಕ್ಕರೂ ಕೂಡ ಅವ್ರಿಗೆ ಇರತಕ್ಕಂಥ ವಸತಿ ಸೌಲಭ್ಯ ಸಿಗ್ತಾಯಿಲ್ಲ. ಆದರೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಇವತ್ತಿನ ವಿದ್ಯಾರ್ಥಿಗಳು ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೆ ಇದು ಎಲ್ಲ ರೀತಿಯ ಜನಗಳಿಗೆ ಗೊತ್ತಿಲ್ಲದೆ ಇರಬಹುದು, ಗೊತ್ತಿದೆ ಅನಿಸುತ್ತೆ ಆಲ್ಮೋಸ್ಟ್. ಯಾಕಂದರೆ ಹಲವು ರೀತಿಯ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮುಗಿಸಿ, ಡಬಲ್ ಡಿಗ್ರಿಯನ್ನು ಮುಗಿಸಿ ಯಾವುದೇ ಸರಿಯಾದ ರೀತಿಯಾದ ಕೆಲಸ ಕಾರ್ಯಗಳು ಸಿಗದೇ ಇರೋದಕ್ಕಾಗಿ ಬೆಂಗಳೂರು, ಹೈದರಾಬಾದ್, ಹಲವು ರೀತಿಯ ರಾಜ್ಯಗಳಿಗೆ ವಿಧ ಪ್ರದೇಶಗಳಿಗೆ ವಲಸೆ ಹೋಗಿ ಅಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ರೂಮ್ನಲ್ಲಿ, ಹಾಸ್ಟೆಲ್, ಹಲವು ಇನ್ನಿತರ ಪ್ರಕಾರಗಳಲ್ಲಿ ವಸತಿಗಳನ್ನು ಎದ್ದು ಇರದೇ ಕಷ್ಟಗಳನ್ನು ಅನುಭವಿಸಿ ಮಾಡ್ತಾ ಇದ್ದಾರೆ. ನನಗೆ ಕಡೆದಾಗಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟೆಲ್ಲವೂ ಮುಗಿಸಿದರೆ ನಮಗೆ ಒಂದು ಕೆಲಸ ಸಿಗುತ್ತಿಲ್ಲ ಅಲ್ಲ, ಒಂದು ಸಮಸ್ಯೆ ಆಗಿ ನಿಂತಿದೆ. ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಕೆಲಸ ಇಲ್ಲ, ಸರಿಯಾಗಿ ಕೆಲಸದ ಜೊತೆಗೆ ಸರಿಯಾದ ಸಂಬಳವೂ ಸಿಗ್ತಾ ಇಲ್ಲ. ಹಾಗೆ ಒಂದು ಅವರಿಗೆ ಎಜುಕೇಷನ್ ಅಂದರೆ ಅವ್ರಿಗೆ ಯಾವುದೇ ಕೆಲಸ ಇಲ್ಲ ಅಂದರೆ ಹೆಣ್ಣುಗಳನ್ನು ಕೊಡ್ತಾ ಇಲ್ಲ, ಅದೊಂದು ಸಮಸ್ಯೆ ಕೂಡ ಹೆಚ್ಚಾಗಿದೆ. ಆದರೆ ಯಾಕೆ ಈ ರೀತಿ ಆಗ್ತಾಯಿದೆ? ಯಾವುದೇ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಇಲ್ಲೋ, ಏನು ನಾವು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವೋ, ಯಾವುದೇ ರೀತಿಯಂಥ ಸಮಸ್ಯೆಗಳು ನಮಗೆ ತಿಳಿತಾ ಇಲ್ಲ, ಯಾವುದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ಮನೆಯಲ್ಲಿ ಖಾಲಿ ಕೂತಿದ್ದಾರೆ, ಇರ್ತಕ್ಕಂಥ ಮನೆ ಹೊಲ ಕೆಲಸಗಳಲ್ಲಿ ಮಾಡ್ಕೊತ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದ ಒಂದಿಷ್ಟು ಲಾಭ ಅಂಶಗಳನ್ನು ಹೊಲದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡ್ತಿರ್ತಕ್ಕಂಥ ಕಿರಾಣಿ ಅಂಗಡಿ, ಪಾನ್ ಶಾಪ್ ಅಂಗಡಿ, ಇನ್ನು ಬಟ್ಟೆ ಅಂಗಡಿ, ಹಲವು ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಒಂದಿಷ್ಟು ಜನಗಳಿಗೆ ಕೆಲಸವೇ ಇಲ್ಲ, ಕೆಲಸ ಇದ್ದರೂ ಸರಿಯಾಗಿ ಸಂಬಳ ಇಲ್ಲ. ಇದರ ಬಗ್ಗೆ ಜನಗಳಿಗೆ ಗೊತ್ತು, ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾತಾಡಲಿಕ್ಕೆ ಯಾರೂ ಹೋಗಲ್ಲ. ಏನು ಮಾತಾಡಲಿ, ಯಾವತ್ತು ನೀವು ಪ್ರಶ್ನೆಯನ್ನು ಮಾಡ್ತೀರಿ ಆವಾಗ ನಿಮಗೆ ನಿಮ್ಮದೇ ಆದಂಥ ಸಾಮರ್ಥ್ಯ ಬರುತ್ತೆ, ನಿಮಗೆ ಆದಂಥ ಧೈರ್ಯ ಬರುತ್ತೆ. ಇವತ್ತು ಪ್ರಶ್ನೆ ಮಾಡಿದರೆ ಒಳಗಾಕುವಂಥ ಕೆಲಸ ನಡೀತಾ ಇದೆ. ಇದರ ಬಗ್ಗೆ ಎಲ್ಲ ಏನು ಮಾತಾಡಿದರೂ ವ್ಯರ್ಥ ಅನ್ನೋದರ ರೀತಿಯಾಗಿ ನಿರ್ಮಾಣವಾಗಿದೆ. ಇನ್ನು ಇದ್ದರೆ ಎಲ್ಲಿರಬೇಕು, ಏನು ಕೆಲಸ ಮಾಡಬೇಕು, ಯಾವುದೇ ರೀತಿ ಬದುಕಬೇಕು ಅನ್ನೋದರ ಬಗ್ಗೆ ಕೂಡ ಜನಗಳಿಗೆ, ವಿದ್ಯಾರ್ಥಿಗಳು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿದೆ. ಹಾಗೆ ರೀತಿ ಹಲವು ಪ್ರೈವೇಟ್ ಕಂಪ್ನಿಗಳು, ಜೊಮ್ಯಾಟೊ, ಜೆಪ್ಟೋ, ಸ್ವಿಗ್ಗಿ, ಫೋಟರ್, ರ್ಯಾಪಿಡೋ, ಓಲಾ, ಊಬರ್, ಬಿಗ್ ಬಾಸ್ಕೆಟ್, ಪೋಟರ್, ಇನ್ನು ಹಲವು ರೀತಿಯಾದ ಕಂಪ್ನಿಗಳಲ್ಲಿ ಅತಿ ಹೆಚ್ಚಾಗಿ 18ರಿಂದ 35-40 ವಯಸ್ಸಿನವರೆಗೆ ಕೂಡ ಕಂಪ್ನಿಗಳಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರುಗಳ ಕಷ್ಟ ಕೇಳೋರು ಯಾರೋ? ಅದೇ ಕಂಪ್ನಿ ಕೂಡ, ಯಾವುದೇ ಕಂಪ್ನಿ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ತನ್ನ ಲಾಭಕ್ಕಾಗಿಯೇ ನೋಡ್ತಾನೆ ಹೊರತು ಒಬ್ಬ ಕಷ್ಟಪಡ್ತಿರ್ತಕ್ಕಂತಹ ಕಷ್ಟ ಜೀವಿಗಳ ಬಗ್ಗೆ ಯಾವುದೇ ರೀತಿ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಹೋಗೋದಿಲ್ಲ. ಒಂದು ಕಂಪನಿ ಆಗಲಿ, ಒಬ್ಬ ಮನುಷ್ಯನಾಗಲಿ, ಒಂದರಿಂದ ಲಾಭವನ್ನು ಪಡಿತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂಥ
ಮಾಡ್ತಿರ್ತಕ್ಕಂಥ ಕೆಲಸಗಳಿಗೆ ಸರಿಯಾದ ಸ್ಪಂದನೆ ಇರೋದಿಲ್ಲ. ಸರಿಯಾದ ಸ್ಪಂದನೆ ಇದ್ದರೂ ಕೂಡ ಹಲವು ರೀತಿಯಾದ ಸಮಸ್ಯೆಗಳು ನಡೀತಾನೆ ಇದ್ದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಟೈಮೇ ಇಲ್ಲ, ಆ ರೀತಿಯಾಗಿದೆ. ಏನಪ್ಪ ಎಲ್ಲೋ ರೀತಿಗಳು ಕಷ್ಟ ಬಿದ್ದು ರಾತ್ರಿ ಹಗಲಿ ಕಷ್ಟಪಟ್ಟು ಓದಿ ಇಷ್ಟೆಲ್ಲ ಪರ್ಸಂಟೇಜ್ ಮಾಡಿ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ಇರಬೇಕು, ನಮ್ಮದೇ ಆದಂಥ ತಲೆಯಲ್ಲಿರ್ತಕ್ಕಂಥ ವಿಷಯಗಳನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದರ ಬಗ್ಗೆ KS IAS ಅಗ್ನಿವೀರ ಆರ್ಮಿಗಳಲ್ಲಿ ಎಲ್ಲ ರೀತಿಯಾದಂಥ ಟ್ರೈ ಮಾಡ್ತಾಯಿದ್ದಾರೆ. ಆದರೆ ಕಾಲ್ಫಾರ್ಮ್ಗಳೇ ಇಲ್ಲ. ಕಾಲ್ಫಾರ್ಮ್ಗಳು ಇದ್ದರೂ ಅಲ್ಲಿ ಒಂದಿಷ್ಟು ಅಡೆತಡೆಗಳು ಒಳಗೆ ಹೊರಗೆ ಆಗ್ತಿರ್ತಕ್ಕಂಥ ಕೆಲಸಗಳು, ಭ್ರಷ್ಟಾಚಾರ, ಹಣವನ್ನು ಬೇಡಿಕೆ ಇಡ್ತು, ನಿನಗೆ ಅದು ಇಲ್ಲ ಇದು ಇಲ್ಲ ಸಲ್ಲದ ಆರೋಪಗಳು, ಒಂದಿಷ್ಟು ಹಣವನ್ನು ಕೇಳೋದು, ಲಂಚವನ್ನು ಕೇಳೋದು, ಈ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವು ರಾಜ್ಯಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಇದರ ಬಗ್ಗೆ ಎಲ್ಲ ಜನಗಳು ಮಾತಾಡಿದರೆ ಅವರುಗಳನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಹಾಕಿರುವಂಥ ದೃಶ್ಯಗಳನ್ನು ಕೂಡ ನಾನು ಕಂಡಿದ್ದೀನಿ. ಆದರೆ ಇವತ್ತು ಕರ್ನಾಟಕ ರಾಜ್ಯ ಆಗಲಿ ಬೇರೆ ರೀತಿಯ ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಹೊಸದಾಗಿ ನೀವು ಏನಾದರೂ ಮಾಡಬೇಕು, ಹೊಸದಾಗಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟಪ್, ಯಾರಿಗೂ ಗೊತ್ತಿಲ್ಲ ಇರ್ತಕ್ಕಂಥ ಐಡಿಯಾಗಳು, ನಿಮಗೆ ಇರ್ತಕ್ಕಂಥ ಚಟುವಟಿಕೆಗಳು, ಕಾರ್ಯಗಳು, ನ್ಯೂ ಟೆಕ್ನಾಲಜಿಗಳು, ಈ ರೀತಿಯಾದಂಥ ನಿಮ್ಮಲ್ಲಿರ್ತಕ್ಕಂಥ ಒಂದು ನಿಮಗೇನು ಡ್ರೀಮ್ ಇದೆ, ಕನಸು ಏನಿರುತ್ತೆ ಅದರ ಬಗ್ಗೆ ನಿಮಗೆ ಇವತ್ತು ಒಂದಿಷ್ಟು ಜನ ಸ್ಪೋರ್ಟ್ಸ್ ಒಳಗಿರ್ತಾರೆ, ಒಂದಿಷ್ಟು ಜನ ವಿಡಿಯೋ ಮಾಡಬೇಕು, ರೀಲ್ಸು, ಎಲ್ಲ ರೀತಿಯಾದಂಥ ಇರ್ತದೆ. ಆದರೆ ಎಲ್ಲವನ್ನು ಉಪಯುಕ್ತವಾಗಿ ಆಲೋಚನೆ ಮಾಡಿ ಎಲ್ಲ ರೀತಿಯಾಗಿ ಬಳಸಿಕೊಂಡು ಹೋಗುವುದು ಒಳ್ಳೆಯದು. ಯಾವುದೋ ಒಂದು ಹುದ್ದೆಗಾಗಿ 5 ವರ್ಷ 10 ವರ್ಷಗಂಟಲೆ ಕುಂತ್ಕೊಂಡು ಓದಿದರೂ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಸಿಗ್ತಾ ಇಲ್ಲ ಅಂದರೆ ಇದಕ್ಕೆ ಯಾರ್ದು ತಪ್ಪು? ನಮ್ಮದು ವಿದ್ಯಾರ್ಥಿಗಳ ತಪ್ಪು ಏನು? ಆಗ್ತಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಇದುಗಳ ತಪ್ಪು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಯಾವುದೇ ಒಂದು ಕೆಲಸಕ್ಕಾಗಿ ದುಡಿಯೋದಕ್ಕಿಂತ, ಯಾವುದೋ ಕೆಲಸವನ್ನು ಪಡಿಬೇಕು ಅಂತ ಓದೋದಕ್ಕಿಂತ ನಿಮಗೆ ಇರ್ತಕ್ಕಂಥ ಹೊಸ ಆಲೋಚನೆಗಳ ಬಗ್ಗೆ ನಿಮಗೆ ತಿಳಿದರ ಪ್ರಕಾರ ಹೊಸದಾಗಿ ಏನಾದರೂ ಮಾಡೋದರ ಬಗ್ಗೆ ಆಲೋಚನೆ ಮಾಡಿ. ಯಾವುದೇ ಕರ್ನಾಟಕ ಸರ್ಕಾರ ಆಗಲಿ, ಇತರೆ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಆಗಲಿ ನಿಮಗೆ ಇರ್ತಕ್ಕಂತಹ ನ್ಯೂ ಟೆಕ್ನಾಲಜಿ, ಒಬ್ಬರಿಗೆ ಆ್ಯಕ್ಟಿಂಗ್ ಇರುತ್ತೆ, ಒಬ್ಬರು ವಿಡಿಯೋಗ್ರಾಫಿ, ಒಬ್ಬರು ಫೋಟೋಗ್ರಾಫಿ, ಒಂದಿಷ್ಟು ಜನಕ್ಕೆ ರೀಲ್ಸು, ಒಂದಿಷ್ಟು ಪ್ರಮೋಷನ್ಸು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಇದ್ದಾವೆ, ಸರಿಯಾದ ಕ್ರಮಗಳು ಇದ್ದಾವೆ. ಸರಿಯಾಗಿ ನಡೆದಿದ್ದಾದರೆ ನಿಮ್ಮಂತಹ ಒಳ್ಳೆಯ ವ್ಯಕ್ತಿಗಳು ಯಾರೂ ಇಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ಅರ್ನಿಂಗ್ ಕೂಡ ಮಾಡ್ಬೋದು, ಅರ್ನಿಂಗ್ ಮಾಡದೇ ಇಲ್ಲ ಅಂತಲ್ಲ. ನೀವು ಮಾಡ್ತಿರ್ತಕ್ಕಂಥ ಕೆಲಸಗಳು ಹೊಸದಾಗಿ ಜನಗಳಿಗೆ ಆಕರ್ಷಿತವಾಗಿದ್ದರೆ ಮಾತ್ರ ನಿಮ್ಮ ವಿಡಿಯೋಗಳು, ನಿಮ್ಮ ಆಲೋಚನೆಗಳು, ನಿಮ್ಮಲ್ಲಿಯೇ ಜನಗಳು ಬಂದು ನಿಮ್ಮನ್ನು ಕರೆದುಕೊಂಡು ನಿಮಗೆ ಇರತಕ್ಕಂಥ ಟ್ಯಾಲೆಂಟನ್ನು ಹೊರಗೆ ತೋರಿಸ್ಬೇಕು. ಇವತ್ತು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟಿಕ್ಟಾಕ್ ಬ್ಯಾನ್ ಆಯಿತು ಅಂದರೆ ಈ ರೀತಿ ಪ್ಲಾಟ್ಫಾರ್ಮ್ಗಳಿದ್ದಾವೆ. ಹಾಗೆ ಜಿ ಕನ್ನಡ, ಹಲವು ರೀತಿ ಕಲರ್ಸ್ ಕನ್ನಡ, ಅತಿ ಹೆಚ್ಚಾಗಿ ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ನಿಮಗೆ ಆಗಿರ್ತಕ್ಕಂಥ ಆಸಕ್ತಿ, ನಿಮಗೆ ಇರ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಆಸಕ್ತಿ ಇದೆ ಅದನ್ನು ಸರಿಯಾದ ಕ್ರಮದಾಗಿ ಇಷ್ಟಪಟ್ಟು ಮಾಡೋದರಿಂದ ನಿಮ್ಮ ಯಶಸ್ಸನ್ನು ಸಾಧಿಸ್ಬೋದು. ಖಾಲಿ ಕುಂತ್ಕೊಂಡು ಪಾಲ್ತು ಮಾತಾಡಿ ಅವ್ರ ಕೂಡ ಇವ್ರ ಜೊತೆ ಮಾತಾಡೋದ್ರಿಂದ ಯಾವುದೇ ಲಾಭಾಂಶ ಇಲ್ಲ. ಕುಂತ್ಕೊಂಡು ಮಾತಾಡೋದ್ರಿಂದ ಅದು ಕುಂತ್ಕೊಂಡವನು ಏನೋ ಒಂದು ಗಾದೆ, ಆ ರೀತಿ ಆಗ್ತಕ್ಕಂಥ ಕೆಲಸ ಇದೆ. ಇದರ ಬಗ್ಗೆ ನನಗೆ ಮಾತಾಡಬೇಕು ಅಂತಲ್ಲ, ನನಗೂ ಆಗ್ತಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನೀವು ತಿಳಿಸ್ಕೊಂಡಿದ್ರು. ಒಬ್ಬ ಡಿಗ್ರಿ ಆಗಿರ್ತಕ್ಕಂಥ ಕೆಲಸ ಕಾರ್ಯ ಎಲ್ಲ ರಾಜ್ಯವನ್ನು ಬಿಟ್ಟು ಹಲವು ರೀತಿ ಬೇರೆ ರಾಜ್ಯಕ್ಕೆ ಬಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಾಹಿತಿಗಳನ್ನು, ನನ್ನ ತಲೆಯಲ್ಲಿ ಬರ್ತಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಧನ್ಯವಾದಗಳು, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಹಾಯ್, ಹಲೋ.